ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಕುಂಭಮೇಳದ ಮೋನಾಲಿಸಾ ಇವತ್ತು ಮುಸ್ಲಿಂ ಹುಡುಗನ ಜೊತೆ ಮದುವೆ ಆಗಿದ್ದಾಳೆ ಅಂತಾನೆ ಹೇಳ್ಬೋದು. ಅವ್ರ ತಂದೆ ತಾಯಿ ಪೊಲೀಸರ ಕಾಲ್ ಇಟ್ಕೊಂಡು ಬೇಡ್ಕೊಳ್ತಿದಾರಂತೆ. ನನ್ನ ಮಗಳು ಏನೋ ಮೋಸ ಹೋಗ್ಬಿಟ್ಟಿದ್ದಾಳೆ, ಆ ಹುಡುಗನಿಂದ ನಮ್ಮ ಮಗಳನ್ನ ಹೆಂಗಾದ್ರೂ ಮಾಡಿ ಕರ್ಕೊಬಂದ್ಬಿಡಿ ಅಂತ ಕೇಳ್ಕೊಂಡ್ರೆ, ಇಲ್ಲಿ ನೋಡಿದ್ರೆ ಮೋನಾಲಿಸಾ ನಮ್ಮ ಅಪ್ಪ ಅಮ್ಮನಿಂದ ನನಗೆ ರಕ್ಷಣೆ ಬೇಕು ಅಂತ ಪೊಲೀಸರು ಮೊರೆ ಹೋಗಿದ್ದಾಳೆ. ಪೊಲೀಸರು ಅವರಿಬ್ಬರಿಗೂ ಇವತ್ತು ಮದುವೆ ಮಾಡಿ ಕಳಿಸಿದ್ದಾರೆ. ಸೊ ಇದೆಲ್ಲ ಇವ್ರ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯ್ತು, ಮೋನಾಲಿಸಾ ಫೇಮಸ್ ಆಗಿದೆ, ಈಗೆಲ್ಲವನ್ನು ನಾನು ಹೇಳ್ತಾ ಹೋಗ್ತೀನಿ ಬನ್ನಿ. ಮೊದಲಿಗೆ 2025ರಲ್ಲಿ ಜನವರಿ 12ನೇ ತಾರೀಕು ಕುಂಭಮೇಳ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಫೆಬ್ರವರಿ 12ಕ್ಕೆ ಕುಂಭಮೇಳ ಎಂಡ್ ಆಗುತ್ತೆ. 12 ಇಲ್ಲ 13ಕ್ಕೆ ಎಂಡ್ ಆಗುತ್ತೆ ಗೈಸ್, ತಪ್ಪಾಗಿದೆ, ಸಾರಿ. ಕುಂಭಮೇಳ ಎಂಡ್ ಆಗುತ್ತೆ. ಆ ಕುಂಭಮೇಳದಲ್ಲಿ ಮೋನಾಲಿಸಾ ಹುಡುಗಿ ಮಾಲೆ ಮಾಡ್ತಿರ್ತಾಳೆ. ಆಗ ಎಲ್ಲರೂ ಈಗ ವಿಡಿಯೋ ಎಲ್ಲ ಮಾಡ್ತಿರ್ತಾರಲ್ಲ, ನಾರ್ಮಲ್ ಆಗಿ ವಿಡಿಯೋ ಮಾಡ್ಬೇಕಾದ್ರೆ ಒಂದು ವಿಡಿಯೋ ಅವಳು ಫುಲ್ ವೈರಲ್ ಆಗುತ್ತೆ. ಅವಳ ಕಣ್ಣುಗಳಿಂದ, ಅವಳಿರೋ ಚಾರ್ಮಿಂಗ್ ಫೇಸಿಂದ ಫುಲ್ ಫೇಮಸ್ ಆಗ್ತಾಳೆ. ಯಾರಿಗೂ ಇವಳು ಹುಡುಗಿ ಇಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ, ಅವಳ ಕಣ್ಣುಗಳು ಹಂಗಿದೆ, ಸಖತ್ತಾಗಿದ್ದಾಳೆ ಅಂತ ಅನ್ನೋ ರೀತಿ ಫೇಮಸ್ ಆಗ್ತಾಳೆ. ಅವಳಿಗೆ ಆ್ಯಕ್ಟಿಂಗ್ ಅದು ಅಂದರೆ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದಾಳೆ. ಅದೇ ರೀತಿ ಆಲ್ಬಮ್ ಸಾಂಗ್ ಮಾಡಿದ್ದಾಳೆ, ಒಂದು 2-3 ಸಿನಿಮಾ ಕೂಡ ಮಾಡಿದ್ದಾಳೆ ಹೀರೋಯಿನ್ ಆಗಿನೇ. ಸೊ ಅವಳು ಹಾಗೆ ಅದೇ ರೀತಿ ಟ್ರೋಲ್ ಕೂಡ ಆಗ್ತಾ ಇದ್ಲು. ನೋಡಿ, ಆ ಕಣ್ಗಳು ನಮ್ಮ ಎಮ್ಮೆಲಿದೆ, ಅದೇ ರೀತಿ ಕಣ್ಗಳು ನಮ್ಮ ಎಮ್ಮೆನೂ ಫೇಮಸ್ ಮಾಡಿ, ನೋಡಿ ನಮ್ಮ ಮಗಂಗಿದೆ ಈ ಥರ ಕಣ್, ನೋಡಿ ನಮ್ಮ ಮಕ್ಕಳನ್ನ ಫೇಮಸ್ ಮಾಡಿ, ಈ ಥರ ಎಲ್ಲ ಅವಳನ್ನ ಟ್ರೋಲ್ ಮಾಡ್ತಾಳೆ. ಆಮೇಲೆ ಲವ್ ಯು ಬಚ್ಚೆ ಅನ್ನೋ ಅದೊಂದು ಟ್ರೋಲ್ ಆಗುತ್ತೆ, ತುಂಬ ಟ್ರೋಲ್ ಆಗ್ತಿರುತ್ತೆ. ಅಂಥದ್ರಲ್ಲೂ ಇವಳು ಯೂಟ್ಯೂಬ್ ಇದೆ, ಈಕೆದಿದೆ ಸ್ವಂತ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅವಳು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಈ ಥರ ಆ್ಯಕ್ಟ್ ಮಾಡಿಕೊಂಡು ತುಂಬ ಫೇಮಸ್ ಆಗಿ ತುಂಬ ಚೆನ್ನಾಗಿದ್ಲು. ಆದರೆ ಈ ಹುಡುಗ ಮೊದಲಿಗೆ ಫ್ರೆಂಡ್ ಆಗಿದ್ದು ಇದರಿಂದ ಅಂತೆ, ಸಾರಿ, ಒಂದು ಫೇಸ್ಬುಕ್ಕಿಂದ ಫ್ರೆಂಡ್ ಆಗಿದ್ದಂತೆ. ಅದಾದ ನಂತರ ಒಂದು ಈ ಫಿಲಮಲ್ಲಿ ಇಬ್ರು ಕೂಡ ಒಟ್ಟಿಗೆ ಆ್ಯಕ್ಟ್ ಮಾಡ್ತಾರಂತೆ. ಅಲ್ಲಿ ಆ್ಯಕ್ಚುಲಿ ಇಬ್ರಿಗೂ ಲವ್ ಆಗಿದೆ. ಅಕ್ಕ ಇವಳೇ ಬರೀ 6 ತಿಂಗಳು ಅಷ್ಟೇ ಆಗಿರೋದು, ಏನು 1-2 ವರ್ಷ ಆಗಿಲ್ಲ. ಮಕ್ಕಂಗೆ ಬರೀ 6 ತಿಂಗಳಲ್ಲೇ ಲವ್ ಆಗ್ಬಿಟ್ಟಿದೆ. ಇವಳೇ ಪ್ರಪೋಸ್ ಮಾಡಿದಂತೆ ಹುಡುಗಂಗೆ. ಆ ಹುಡುಗ ಹೆಮ್ಮೆಯಿಂದ ಹೇಳ್ಕೊಟ್ಟು, ನಾನು ನಂಗೆ ಪ್ರಪೋಸ್, ನನಗೇನು ಬೇಡ, ಇದೆಲ್ಲ ಸರಿ ಹೋಗಲ್ಲ ಅಂತ ಆ ಹುಡುಗ ಹೇಳಿದಂತೆ. ಇಲ್ಲ, ಇವಳು ನೀನೇ ಬೇಕು ನನಗೆ ಅಂತ ಮೋನಾಲಿಸಾನೇ. ಹುಡುಗನ ಹೆಸರು ಬಂದು ಫರಾನ್ ಖಾನ್ ಅಂತ. ಅವನಿಗೆ ಇವಳೇ ಪ್ರಪೋಸ್ ಮಾಡಿದ್ದಾಳೆ. ಅವನು ಆಯ್ತು ಬಿಡು ಅಂತ ಒಪ್ಕೊಂಡಿದ್ದಾರೆ. ಈಗ ಅವ್ರ ಅಪ್ಪ ಅಮ್ಮ ಬಂದ್ಬಿಟ್ಟಿದ್ದಾಳೆ. ಅಪ್ಪ ಅಮ್ಮನೆಲ್ಲ ಬಿಟ್ಬಿಟ್ಟು ಬಂದಿದ್ದಾರೆ. ಅವರ ತಂದೆ ಬಡ್ಕೊಂಡು ಬಂದಿದ್ದಾರೆ, ಬೇಡ ಮದುವೆ ಆಗ್ಬೇಡ, ನಿನ್ ಕಾಲು ಮುಗಿದ್ನಿ ಅಂತ ಮಗಳು ಕಾಲು ಇಟ್ಕೊಂಡ್ರು. ಇವಳು ಅದಕ್ಕೆಲ್ಲ ಕೇರೆ ಮಾಡಿಲ್ಲ, ನನಗೆ ಇವನೇ ಬೇಕು ಅಂತ ಬಂದಿದ್ದಾಳೆ. ಸೊ ಅವ್ರ ಅಪ್ಪ ಅಮ್ಮಗಳು ಇನ್ನೂ ಮದುವೆ ಆಗೋ ಏಜ್ ಆಗಿಲ್ಲ ಅಂತ ಎಲ್ಲ ಕಂಪ್ಲೇಂಟ್ ಕೊಟ್ಟಿರಂತೆ. ಅದಕ್ಕೆ ಪೊಲೀಸರು ಕೂಡ ಹೋದಾಗ, ಇಲ್ಲ ಅವಳು ಆಧಾರ ಕಾರ್ಡ್ ಎಲ್ಲ ತೋರಿಸ್ದಾಗ 18 ಆಗಿತ್ತಂತೆ. ಮೆಚೂರ್ ಆಗಿದ್ದಾಳೆ, ಅವಳು ಡಿಸಿಷನ್ ಅವಳು ತಗೊಳ್ಳೋಷ್ಟು ಮೆಚೂರ್ ಇದ್ದಾಳೆ ಅಂತ ಆಯಿತು. ಮದುವೆ ಅವರೇ ಪೊಲೀಸರೇ ನಿಂತು ನಾವು ಮದುವೆ ಮಾಡಿಸಿರೋದು. ಇವಳು ಹುಡುಗ ಬಂದು ಮಹಾರಾಷ್ಟ್ರ, ಇವಳು ಬಂದು ಮಧ್ಯಪ್ರದೇಶ, ಮದುವೆ ಆಗಿರೋದು ಬಂದು ಕೇರಳದಲ್ಲಿ. ಈಗ ಎಲ್ಲರೂ ಏನು ಹೇಳ್ತಿದ್ದಾರೆ ಅಂದರೆ, ಇದು ಕೇರಳ ಸ್ಟೋರಿ ಪಾರ್ಟ್ 3 ಆಗುತ್ತೆ ಅಂತ. ಇದು ಪಾರ್ಟ್ 3 ಆಗುತ್ತಾ ಅಥವಾ ಪಾರ್ಟ್ 5 ಆಗುತ್ತೋ ಗೊತ್ತಿಲ್ಲ. ಸೊ ಇಲ್ಲಿ ಅವಳು ಮುಸ್ಲಿಂ ಹುಡುಗನ್ ಮದುವೆ ಆಗಿದೆ ತಪ್ಪ, ಅಥವಾ ಅವನೀಗ ದೇವಸ್ಥಾನಕ್ಕೆಲ್ಲ ಹೋಗೋ ಅಗತ್ಯ ಇರಲಿಲ್ಲ. ಅವನು ದೇವಸ್ಥಾನಕ್ಕೆಲ್ಲ ಹೋಗಿ ತಾಳಿ ಅಲ್ಲೇ ಕಟ್ಟಿ ಮಂಗಳಾರತಿ ಎಲ್ಲ ತಗೊಟ್ಟು ಕೈಗೆಲ್ಲ ದೇವ್ರಿಗೆಲ್ಲ ಕೈ ಮುಗಿತಿದ್ದಾರೆ. ಏನೋ ಗೊತ್ತಿಲ್ಲ ಗೈಸ್, ಎಲ್ಲಾನು ನಿಜನ ಅಥವಾ ಸುಳ್ಳ ಗೊತ್ತಿಲ್ಲ. ಕೇರಳ ಸ್ಟೋರಿ ನೋಡ್ತಿದ್ರೆ 100% ಸ್ವಲ್ಪ ಆ ಥರ ಸ್ಟೋರಿಗಳು ನಡೆದಿದೆ. ಇನ್ನೂ ಸ್ವಲ್ಪ ಜನ ನೋಡ್ಕೊತಿದ್ದಾರೆ ಚೆನ್ನಾಗೇನೆ. ಇದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು, ತುಂಬ ಜನ ಅವರಲ್ಲಿ ಇದ್ದಾರೆ ಗೈಸ್, ಆ ಥರನೂ ಇದ್ದಾರೆ. ಬಟ್ ಕೇರಳ ಸ್ಟೋರಿ ಏನು ಮಾಡಿದ್ರಲ್ಲ ಅದೇ ರೀತಿ ನಡ್ಕೊಳ್ಳೋರು ಇದ್ದಾರೆ. ಸ್ವಲ್ಪ ಜನ ನಡ್ಕೊಳ್ದೇ ಇರೋರು ಇದ್ದಾರೆ. ಯಾಕಂದರೆ ನಾನು ಒಂದಿಬ್ರು ನೋಡಿದ್ದೀನಿ, ಈ ಕಡೆ ನಮ್ಮ ಇವ್ರ ಕಡೆನೇ ಸ್ವಲ್ಪ ಆಗಿದ್ದಾರೆ. ಇಲ್ಲೆಲ್ಲ ನೋಡಿದಾಗ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಇದ್ದಾರೆ. ಬಟ್ ಎಲ್ಲೋ ಒಬ್ಬೊಬ್ರು ಆ ಥರ ನಡ್ಕೊಳ್ಳೋರು ಇದ್ದಾರೆ. ಅವ್ರ ಸಂಪ್ರದಾಯ ಒಂದೊಂದು ಇರುತ್ತೆ ಗೈಸ್, ಆ ಥರ ಏನೂ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಅನಿಸಿಕೆ ಏನು? ಕೇರಳ ಸ್ಟೋರಿ ಆಗುತ್ತಾ ಇತ್ತು ಇಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಅವ್ರ ಅಜ್ಜಿ ಪಾಪ ಅಳ್ತಾ ಇದ್ರು, ಮೋನಾಲಿಸಾರ ಅಜ್ಜಿ ಎಲ್ಲ ನೋಡಿ ನನ್ನ ಮಗ ಕೈ ಕಡೆಲ್ಲ ಇಟ್ಕೊಂಡಿದ್ದಾರೆ, ಇವ್ರು ನೋಡ್ರಿ ಹಿಂಗೆ ಬಿಟ್ಟು ಹೊಂಟೋಗ್ಬಿಟ್ಟಿದ್ದಾಳೆ ಅಂತ. ಅವ್ರ ಅಮ್ಮಂಗೆಲ್ಲ ಯೂಟ್ಯೂಬ್ ಚಾನಲ್ಲಿ ಅಂದರೆ ಆ್ಯಕ್ಟ್ ಮಾಡಿ ಸಿನಿಮಾದಲ್ಲಿ ದುಡ್ಡು ಬಂದಿರಲ್ಲ, ಅವ್ರ ಅಮ್ಮಂಗೆ ಚೈನು ಎಲ್ಲ ಕೊಡ್ಸಿ ತುಂಬ ಚೆನ್ನಾಗಿದ್ಲು. ಅದು ಇನ್ನೆಂಥ ಲವ್ ಗೈಸ್, 6 ತಿಂಗಳಲ್ಲಿ ಲವ್ ಆಗ್ಬಿಟ್ಟಿದೆ. 5-6 ವರ್ಷ ಆಗಿರೋವೆಲ್ಲ ಹೆಂಗೆಂಗೋ ಕಿತ್ಕೊಂಡು ಹೋಗ್ತದೆ. ಇವಳಿಗೆ 6 ತಿಂಗಳಲ್ಲಿ ಲವ್ ಆಗಿ ಆ ಹುಡುಗ ಬೇಡ ಬೇಡ ಅಂದ್ರೆ ಇವಳೇ ಇಲ್ಲ ನೀನೇ ಬೇಕು ಅಂತ ಇದಾಗಿರೋದು. ಅದು ಒಂದೇ ಸಿನಿಮಾ ಅವನ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ ಆಳೆ ಲವ್ ಆಗ್ಬಿಟ್ಟಿದೆ ಅಂತೆ. ಅಪ್ಪ ಏನೇನು ನೋಡಬೇಕು ಗೈಸ್, ನಿಜ ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.